ಲಿಂಗೈಕ್ಯ ರುದ್ರಮುನಿ ಮಹಾಶ್ರೀಗಳ 98ನೇ ಜಾತ್ರಾ ಮಹೋತ್ಸವ. ಈ ಜಾತ್ರಾ ಮಹೋತ್ಸವದ 12ನೇ ದಿನದ ಕಾರ್ಯಕ್ರಮ. ಬಹುಶಃ ಇದು ಭಾಗ್ಯವಯ್ಯ, ಇದು ಯಾರ ಭಾಗ್ಯ ಅಂದ್ರೆ ಚಿಕ್ಕಲಪುರಿ ಮಠದ ಸಮಸ್ತ ಸದ್ಭಕ್ತರ ಸೌಭಾಗ್ಯವೇ ಸರಿ ಅನ್ನೋ ಮಾತನ್ನು ಈ ಒಂದು ಶುಭಗಳಿಗೆ ನಮಗೂ ನಿಮಗೂ ನಿರ್ಮಾಣ ಕೊಟ್ಟಿದೆ. ಈ ಒಂದು ಕಾರ್ಯಕ್ರಮದ ಭಾವನ ಸಾನ್ನಿಧ್ಯವನ್ನು ವಹಿಸಿ ನಾವೆಲ್ಲ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳನ್ನು ನೋಡಿಲ್ಲ. ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳ ಪ್ರತಿರೂಪರು ಯಾರಪ್ಪ ಅಂತಂದ್ರೆ ಜಗದ್ಗುರು ಗುರುಸಿದ್ಧ ರಾಜಯೋಗೇಂದ್ರ ಮಹಾಸ್ವಾಮಿಗಳನ್ನು ನೋಡ್ತಾ ಇದೆಯಲ್ಲ, ಅದೇ ನಮಗೆಲ್ಲರ ಸೌಭಾಗ್ಯ ಅನ್ನೋ ಮಾತನ್ನು ಬಹಳ ಅಭಿಮಾನ ಮತ್ತು ಭಕ್ತಿಯಿಂದ ಹೇಳಬೇಕಾಗ್ತದೆ. ಕಾರಣ ಇಷ್ಟೇ, ಪೂಜ್ಯರು ನಾವು ಅಧಿಕಾರ ಆದಮೇಲೆ 2ನೇ ಬಾರಿ ನಮ್ಮ ಶ್ರೀಮಠಕ್ಕೆ ಬಂದು ನಮಗೂ ಮತ್ತು ನಮ್ಮ ಭಕ್ತರಿಗೂ ದರ್ಶನ ಆಶೀರ್ವಾದವನ್ನು ಕರುಣಿಸಿ ಭಕ್ತರಿಗೆಲ್ಲ ಏನಪ್ಪ ಅಂತಂದ್ರೆ ಆಶೀರ್ವಾದ ಮಾಡ್ತಾ ಇರೋದು. ಕಳೆದ 6-8 ತಿಂಗಳ ಹಿಂದೆ 8-10 ತಿಂಗಳ ಹಿಂದೆ ನೀರುಡುಗುಂಬದ ಕಾರ್ಯಕ್ರಮಕ್ಕೆ ಬಂದಂಥ ಸಂದರ್ಭದಲ್ಲಿ ಪರಮ ಪೂಜ್ಯರು ಚಿಕ್ಕಲಪುರಿ ಶ್ರೀಮಠಕ್ಕೆ ನಾವು ಏನಪ್ಪ ಅಂತಂದ್ರೆ ಮುಕ್ಕಾಮಿಗೆ ಬರ್ತೇವೆ ಅಂತಂದಾಗ ಬಹುಶಃ ಎಷ್ಟು ಖುಷಿಯಾಗಿತ್ತು ಅಂತಂದ್ರೆ ನಮಗಷ್ಟೇ ಖುಷಿಯಾಗಿರಲಿಲ್ಲ, ನಮ್ಮ ಸದ್ಭಕ್ತರಿಗಷ್ಟೇ ಖುಷಿಯಾಗಿರಲಿಲ್ಲ, ಸ್ವತಃ ಯಾರಿಗೆ ಖುಷಿಯಾಗಿತ್ತು ಅಂತಂದ್ರೆ ಗದ್ದಿಗೆಯಲ್ಲಿ ಕುಂತಹ ರುದ್ರತಾತಗೂ ಹಾಗೂ ವಿರೂಪಾಕ್ಷ ಮಹಾಸ್ವಾಮಿಗಳಿಗೆ ಖುಷಿಯಾಗಿತ್ತು. ಅವತ್ತು ಪರಮ ಪೂಜ್ಯರು ಬಂದು ಬಹಳ ಎಷ್ಟು ಖುಷಿ ಆಯಿತು ಅಂತಂದ್ರೆ ಎಲ್ಲ ಭಕ್ತರನ್ನು ಎಲ್ಲ ಭಕ್ತರು ನಮಸ್ಕಾರ ಮಾಡ್ಕೊಳ್ಳೋವರೆಗೂ ಎಲ್ಲರಿಗೂ ಆಶೀರ್ವಾದವನ್ನು ಕೊಟ್ಟರು. ಅಂತಹ ಪರಮ ಪೂಜ್ಯರು ಇವತ್ತು ಬಂದು ಸುಮಾರು ನಾವು ಅಧಿಕಾರ ಆದ ಮೇಲೆ ನಮ್ಮನ್ನು ಯಾರು ಗುರುತಿಸ್ಬೇಕು ಅಂತಂದ್ರೆ ಸಮಾಜದಲ್ಲಿ ಪರಮ ಪೂಜ್ಯರು ಗುರುತಿಸಿದ್ದಾರೆ. ಎಷ್ಟರವರೆಗೂ ಅಂತಂದ್ರೆ ನಾವು ಯಾರೋ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕು ಚಿಕ್ಕಲಪುರಿ ಗ್ರಾಮದ ಒಂದು ಮಠದ ಶ್ರೀಗಳು. ಆದರೆ ಇವತ್ತು ನಾವು ಅಧಿಕಾರ ಆದಮೇಲೆ ಸತತ 3 ವರ್ಷಗಳ ಕಾಲ ಹಾನಗಲ ಶ್ರೀಪುಟಕ್ಕೆ ನಮ್ಮನ್ನು ಕರೆದು ಅಲ್ಲಿ ನಮಗೆ ಆಶೀರ್ವಾದವನ್ನು ಮಾಡಿ ಶಿವಯೋಗ ಮಂದಿರದ ಜಾತ್ರಾ ಮಹೋತ್ಸವದಲ್ಲಿ ನಮ್ಮನ್ನು ಆಶೀರ್ವಾದ ಮಾಡಿ ಇವತ್ತು ನಾವೆಲ್ಲೇ ಕಂಡ್ರೂ ಕೂಡ ನಮಗೇನು ಸೌಭಾಗ್ಯ ಅಂತಂದ್ರೆ ಪರಮ ಪೂಜ್ಯರ ಕೃಪಾ ದೃಷ್ಟಿಯೊಳಗೆ ನಾವು ಅದೇವಿ ನಮ್ಮನ್ನು ಗುರುತು ಹಿಡಿದು ಮಾತಾಡಿಸ್ತಾರಲ್ಲ, ಅದಕ್ಕಿಂತ ಬಹುಶಃ ಸೌಭಾಗ್ಯ ಯಾವುದೋ ಇಲ್ಲ ಅಂತ ನಾನಾದರೂ ಕೂಡ ಭಾವಿಸ್ತೀನಿ. ಅಂತಹ ಪರಮ ಪೂಜ್ಯ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಗುರುಸಿದ್ಧ ರಾಜಯೋಗೇಂದ್ರ ಮಹಾಸ್ವಾಮಿಗಳು ಶ್ರೀಮದ್ ವೀರಶೈವ ಶಿವಯೋಗ ಮಂದಿರದ ಅಧ್ಯಕ್ಷರು ಹಾಗೂ ಹುಬ್ಬಳ್ಳಿ ಹಾನಗಲ ಪೀಠದ ಒಡೆಯರು ಬಂದಿದ್ದು ನಮಗೂ ನಿಮಗೂ ಸದವ ಪರಮ ಪೂಜ್ಯರ ಪಾದಕ್ಕೆ ಭಕ್ತಿಯ ನಮಸ್ಕಾರಗಳನ್ನು ಸಲ್ಲಿಸ್ತಾ ನಾ ಹೇಳ್ತಾ ಇದ್ದೆ, ಒಳಬಳ್ಳಾರಿ ಇದೇನು ಶ್ರೀಮಠ ಇವತ್ತೇನೇ ನಿರ್ಮಾಣ ಆಗಿತ್ತು ಅಂತಂದ್ರೂ ಕೂಡ ಚನ್ನಬಸವ ಮಹಾಸ್ವಾಮಿಗಳ ಆಶೀರ್ವಾದ ಬಹಳ ಆಯ್ತಂತ. ಇವತ್ತು ಚನ್ನಬಸವ ಮಹಾಸ್ವಾಮಿಗಳ ವಜ್ರ ಮಹೋತ್ಸವ ಆಯಿತು ಅಂತ ಇವತ್ತು ಚಿಕ್ಕಲಪುರಿ ಮಠಕ್ಕೆ ಲಿಂಗೈಕ್ಯ ವಿರೂಪಾಕ್ಷ ಮಹಾಸ್ವಾಮಿಗಳು ದೊರೆತರು. ಬಹುಶಃ ಚನ್ನಬಸವ ಮಹಾಸ್ವಾಮಿಗಳು ವಜ್ರ ಮಹೋತ್ಸವನ ಭಕ್ತರನ್ನೆಲ್ಲ ಕೂಡಿಸಿ ಬೇಡಪ್ಪ ನಮ್ಗೆ ವಜ್ರ ಮಹೋತ್ಸವ ಸುಮ್ಮನೆ ಸಾಧಾರಣ ಇರಲಿ, ಅಷ್ಟಕ್ಕಷ್ಟೇ ಆಗಬೇಕು ಅನ್ನೋ ಒಂದು ಕಾರಣ ಮಾಡಿದ್ರೆ ಬಹುಶಃ ಆಗಿನ ಸಂದರ್ಭದಲ್ಲಿ ಒಳಬಳ್ಳಾರಿ ಮಠಕ್ಕೆ ಅಷ್ಟೇ ಅಧಿಕಾರ ಆಗ್ತಿತ್ತೇನೋ ಅಂತ ನಾನಾದರೂ ಕೂಡ ಭಾವಿಸ್ತೀನಿ. ಆದರೆ ಚನ್ನಬಸವ ಮಹಾಸ್ವಾಮಿಗಳ ಕೃಪಾದೃಷ್ಟಿ ಲಿಂಗೈಕ್ಯ ವಿರೂಪಾಕ್ಷ ಮಹಾಸ್ವಾಮಿಗಳ ಮೇಲೆ ಹೇಗೆ ಬಿತ್ತು ಅಂತಂದ್ರೆ, ದೂರದ ತುರುಕರ ಸಿಗಳ್ಳಿಯ ಶ್ರೀಕಾಂತ ದೇವರು ಪುರಾಣ ಪುಸ್ತಕವನ್ನು ಕೊಡುವ ನೆಪದಲ್ಲಿ ಬಂದಂಥವ್ರು. ಅದು ನೆಪ ಅಂದರೆ ಸುಯೋಗ ಗದ್ಗಿಯ ಸಂಕಲ್ಪ ರುದ್ರತಾತನ ಸಂಕಲ್ಪ ಹೆಂಗಿತ್ತೋ ಏನೋ ಗೊತ್ತಿಲ್ಲ, ಅದು ಚನ್ನಬಸವ ಮಹಾಶಿವಗಳ ಮೂಲಕ ಬಂದು ಏನಪ್ಪ ಅಂತಂದ್ರೆ ಲಿಂಗೈಕ್ಯ ವಿರೂಪಾಕ್ಷ ಮಹಾಸ್ವಾಮಿಗಳು ಸತತ 42 ವರ್ಷಗಳ ಕಾಲ ಶ್ರೀಮಠವನ್ನು ಮುನ್ನಡೆಸಿದರು. ಅವರ ಜೊತೆಯಾಗಿ ಸಿದ್ಧಲಿಂಗ ಮಹಾಸ್ವಾಮಿಗಳು, ಅಡವಿ ಅಮರೇಶ್ವರದ ಪರಮ ಪೂಜ್ಯರು, ನದಿಚಾಗಿಯಾದಂತಹ ತೋಂಟದಾರ್ಯ ಮಹಾಸ್ವಾಮಿಗಳು ಕೂಡ ಅವತ್ತು ಅಧಿಕಾರವನ್ನು ಸ್ವೀಕರಿಸಿ ಈ ಭಾಗದ ಎಲ್ಲ ಭಕ್ತ ಕುಲಕೋಟಿಗಳನ್ನು ಉದ್ಧರಿಸಿದರು. ಅಂತಹ ಪೀಠದೊಡೆಯರು ಸದಾವಕಾಲ ಈ ಭಕ್ತರನ್ನು, ಈ ನಾಡನ್ನು, ಎಲ್ಲ ಭಕ್ತರ ತನುಮನಗಳನ್ನು ಶುದ್ಧಿ ಮಾಡ್ತಾ ಇವತ್ತು ಒಳಬಳ್ಳಾರಿಯ ಸಿದ್ಧಲಿಂಗ ಮಹಾಸ್ವಾಮಿಗಳು ಬಂದಾರ ಅಂದ್ರೆ ಅಲ್ಲೊಂದು ಆಧ್ಯಾತ್ಮದ ಒಂದು ಸಿಂಚನ ಇರುತ್ತೆ. ಅಂತಹ ಪರಮ ಪೂಜ್ಯರು ನಾವು ಚನ್ನಬಸತಾತ್ನವ್ರು ನೋಡಿಲ್ಲ, ಇಲ್ಲ ಅನೇಕ ಜನರು ಚನ್ನಬಸತಾತ್ನವ್ರು ನೋಡಿಲ್ಲ. ಬಹುಶಃ ಚನ್ನಬಸತಾತ್ನವ್ರು ನಾವು ನೋಡಬೇಕಾಗಿತ್ತು ಅಂತಂದ್ರೆ ಗದ್ದಿಗೆಯಲ್ಲಿ ನೋಡೋದ್ರ ಹೊರತು ನೇರವಾಗಿ ನಾವು ಚನ್ನಬಸತಾತ್ನವ್ರನ್ನ ಎಲ್ಲಿ ನೋಡ್ಬೋದು ಅಂತಂದ್ರೆ ಸಿದ್ಧಲಿಂಗ ಮಹಾಸ್ವಾಮಿಗಳಲ್ಲೇ ನೋಡ್ಬೋದು. ಅಂತಹ ಪರಮ ಪೂಜ್ಯರು ಶ್ರೀಮಠಕ್ಕೆ ಆಗಮಿಸಿ ನಮಗೂ ನಿಮಗೂ ದರ್ಶನ ಆಶೀರ್ವಾದ ಕಡಿಸ್ತಿರೋದು ನಿಮ್ಮ ಸೌಭಾಗ್ಯವೂ ಸರಿ. ಅಂತಹ ಪರಮ ಪೂಜ್ಯರ ಶ್ರೀಚರಣಕ್ಕೆ ಭಕ್ತಿಯ ನಮಸ್ಕಾರಗಳನ್ನು ಸಲ್ಲಿಸಿ ಇನ್ನು ಪೂಜ್ಯ ಅಭಿನವ ಮಹಾಂತ ಮಹಾಸ್ವಾಮಿಗಳ ಬಗ್ಗೆ ನಾವು ಹೇಳಬೇಕಪ್ಪ ಅಂತಂದ್ರೆ ಇವತ್ತು ನಾವು ಏನೇ ಮಾಡ್ತಾಯಿದ್ದೀವಿ, ಇವತ್ತು ಚಿಕ್ಕಲಪುರಿ ಮಠ ಏನಾಗತ್ತೈತಿ, ಇವತ್ತು ಚಿಕ್ಕಲಪುರಿ ಮಠದ ಏನೇ ಕೆಲಸ ಕಾರ್ಯಗಳು ಭಕ್ತರಿಗೆ ಖುಷಿ ಆಗತ್ತೈತಿ ಅಂತಂದ್ರೆ ಅದು ಯಾರ ಕೃಪಾಶೀರ್ವಾದ ಅಂತಂದ್ರೆ ಅಭಿನವ ಮಹಾಂತ ಅಪ್ಪಗಳ ಕೃಪಾಶೀರ್ವಾದನ ನಾವು ಯಾರೂ ಕೂಡ ಮರಿಬಾರ್ದು. ಗುರುಗಳು ಹೆಂಗಿರ್ಬೇಕಂದ್ರೆ ಬೆಂತಟಾಕ ಇದ್ರೆ ಇರ್ಬೇಕಂತ, ಅಭಿನವ ಮಹಾಂತ ಮಹಾಸ್ವಾಮಿಗಳು ಇದ್ದಂಗೆ ಇರಬೇಕಂತ. ಇವತ್ತು ನಾವು ಏನೇ ಮಾಡಿದರೂ ಕೂಡ ನಮ್ಮನ್ನು ಬೆನ್ನ ತಟ್ಟಿ ಸದಾವಕಾಲ ಆಶೀರ್ವದಿಸಿ ನಮಗೂ ನಿಮಗೂ ಮಾರ್ಗದರ್ಶನ ನೀಡ್ತಾ ಎಲ್ಲ ಕೆಲಸ ಕೈಂಕರ್ಯಗಳನ್ನು ಅತ್ಯಂತ ನಮಗೆ ಬಹುಶಃ ನಾವು ಏನಾದರೂ ಕೆಲಸ ಕಷ್ಟ ಐತಿ ಅಂತಂದ್ರೆ ಅಜ್ಜಾರ ಗಮನಕ್ಕೆ ತಂದ್ರೆ ಅದು ತಾನೇ ಬಗೆಹರಿರುತ್ತೆ, ಇಲ್ಲಾಂದ್ರೆ ಬಹಳ ಸುಲಭವಾಗಿ ಕೆಲಸ ಮುಗಿದಿರುತ್ತೆ. ಅಂತಹ ಪರಮ ಪೂಜ್ಯರ ಶ್ರೀಪಾದಕ್ಕೆ ಭಕ್ತಿಯ ನಮಸ್ಕಾರಗಳನ್ನು ಸಲ್ಲಿಸಿ ಇನ್ನು ನಮ್ಮ ಹುಟ್ಟೂರು ಹಾಗೂ ನಮ್ಮನ್ನು ಏನಪ್ಪ ಅಂತಂದ್ರೆ ಈ
ಸನ್ಯಾಸ ಜೀವನಕ್ಕೆ ಕರೆತಂದವರು ಮುನ್ವಳ್ಳಿಯ ಪರಮ ಪೂಜ್ಯರು. ಇವತ್ತು ನಾವು ಏನಾಗಿದ್ವು ಅಂತಂದ್ರು ನಮ್ಮ ಪೂರ್ವಾಶ್ರಮದ ಮಠದ ಬಂಧುಗಳು ಹಾಗೂ ಮುನ್ವಳ್ಳಿಯ ಮಹಾಸ್ವಾಮಿಗಳ ಕೃಪಾಶೀರ್ವಾದ ಬಹಳ. ಇವತ್ತು ನಮ್ಮನ್ನು ಓದಾಕ್ ಬಿಟ್ಟು ಅಲ್ಲಿ ಓದುವಂತಹ ಸಂದರ್ಭದಲ್ಲಿ ನಮ್ಮ ಕಷ್ಟ ಕಾರ್ಪಣೆ ಎಲ್ಲನೂ ಕೇಳಿ ಓದಿಗೆ ಹಾಗೂ ಇನ್ನಿತರ ಎಲ್ಲ ಕೆಲಸ ಕಾರ್ಯಗಳಿಗೆ ಪ್ರೋತ್ಸಾಹ ನೀಡಿ ಇವತ್ತು ನಾವು ಏನೋ ಓದ್ತೀವಿ ಅಂತಂದ್ರೂ ಕೂಡ ಬಹುಶಃ ನೀವು ನಂಬ್ತಿರೋ ನಂಬಲ್ಲ, ನೀವು ನಿಮ್ಮ ಮಕ್ಕಳ ಬಗ್ಗೆ ಕಾಳಜಿ ಮಾಡ್ತಿರೋ ಮಾಡಲ್ಲ. ಇವತ್ತು ನನ್ನ ಮಗ ಏನು ಓದತ್ತಾನ ಏನು ಓದತ್ತಿಲ್ಲ ಅಂತ. ನಾವು ಪ್ರತಿ ವರ್ಷ SSLC ಪಾಸ್ ಆದಮೇಲೆ ಬಹುಶಃ PUC ಸಂದರ್ಭದಲ್ಲೂ ಮೈಸೂರಿಗೆ ಬಂದು ನೀವು ಏನು ಓದ್ತೀರಂತ ಗಮನ ಹರಿಸಿ ನಮ್ಮನ್ನು ಅಡ್ಮಿಷನ್ ಮಾಡೋ ವ್ಯವಸ್ಥೆಯನ್ನು ಪರಮ ಪೂಜ್ಯರು ಮಾಡಿದರು. ಅದಾದಮೇಲೆ ನಾವು PUC ಮುಗಿದ ಮೇಲೆ ಏನು ತೊಗೋತೀರಿ ಅಂತ ಕೇಳಿದ್ರು. ಬಹುಶಃ ನಾವು ಅಡ್ಮಿಷನ್ ಆಗ್ಬೇಕಂದ್ರೆ ಪರಮ ಪೂಜ್ಯರು ಎಷ್ಟು ವಿಚಾರ ಮಾಡ್ತಿದ್ರಂದ್ರೆ ಈ ಮರಿ ಏನು ಓದಿರೋ ಸಮಾಜಕ್ಕೆ ಏನಾಗ್ತೈತಿ, ನಾ ಪತ್ರಿಕೋದ್ಯಮ ತೊಗೋತೇನೆ ರೀ ಬುದ್ಧಿ ಅಂತಂದೆ. ವಿಚಾರ ಮಾಡಿರಿದೇವರು ಪತ್ರಿಕೋದ್ಯಮ ಭಾಳ ಕಷ್ಟ ಐತಿ ಈಗಿನ ಕಾಲದಾಗ ಹೆಂಗೆ ಏನಂತಿದ್ರು. ನಾ ಪತ್ರಿಕೋದ್ಯಮ ತೊಗೊಂಡಾಗ ಆಯ್ತು ತಗೋರಿ ಮಾಡಿರಂದ್ರೆ ಮಾಡ್ರಿ ಅಂತ ಖುಷಿಪಟ್ಟು ಹೆಗಲು ತಟ್ಟಿದ್ರು. ಯಾರಪ್ಪ ಅಂದ್ರೆ ಮುನ್ವಳ್ಳಿಯ ಮುರುಗೇಂದ್ರ ಮಹಾಸ್ವಾಮಿಗಳು. ಪರಮ ಪೂಜ್ಯರ ಶ್ರೀಪಾದಕ್ಕೂ ಭಕ್ತಿ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇನ್ನು 2019ರಲ್ಲಿ ಅಭಿನವ ರುದ್ರಮುನಿ ಮಹಾಸ್ವಾಮಿಗಳು ನಮ್ಮಲ್ಲಿ ಇಲ್ಲಿ ಕರ್ಕೊಂಡ್ಬಂದಾಗ ನಮ್ಗೆ ಅತ್ಯಂತ ಆಸರಾದವ್ರು ಯಾರಪ್ಪ ಅಂತಂದ್ರೆ ಕೃಷಿ ಋಷಿಗಳು. ನಮ್ಮ ಈ ಭಾಗವನ್ನು ಅತ್ಯಂತ ಪರಿಚಯ ಮಾಡಿಸಿ ಇಲ್ಲೆಲ್ಲರ ಭಕ್ತರನ್ನು ಎಲ್ಲರಿಗೂ ಇನ್ನೂ ನಾ ಅಧಿಕೃತವಾಗಿ ಚಿಕ್ಕಲ್ಪುರಿ ಮಠದ ಮರೆಯೋರಾಗಿರಲಿಲ್ಲ, ನೆನಪಿರಲಿ, ಅಧಿಕೃತವಾಗಿ ಚಿಕ್ಕಲ್ಪುರಿ ಮಠದ ಮರೆಯೋರಾಗಿರಲಿಲ್ಲ. ನಮ್ಮ ಎದ್ದು ಹೊಡಿತಾತ್ನವರು ಇವ್ರು ನೋಡ್ರಪ್ಪ ಎಲ್ಲ ಗೌಡ್ರಿ ಕರೆದು ಹೇಳೋರು ನಮ್ಮ ಚಿಕ್ಕಲ್ಪುರಿ ಮರೆದೇವ್ರಪ್ಪ ಅವರು, ನಮ್ಮ ಉಪ್ಪಿನಬೇಡಿ ಇರ್ತಾತ್ನವ್ರು ದೂರ ಬಾರ ಆಗಕತ್ತೈತಿ, ಹಾಗಾಗಿ ಚಿಕ್ಕಲ್ಪುರಿಯಾಗಿ ನಮ್ಮ ಮ್ಯಾಗ ಅವರೇ ಇರ್ತಾರೆ. ಅಂದ್ರೆ ನಮ್ಮ ಮೇಲೆ ಎಷ್ಟೊಂದು ಅಂತಃಕರಣ ಅಂತಂದ್ರೆ ಅಷ್ಟೊಂದು ಪ್ರೀತಿ, ಅವರ ಕಾರುಣ್ಯ, ಅವರ ಕೃಪಾದೃಷ್ಟಿ ಸದಾವಕಾಲ ನಮ್ಮ ಮೇಲೆ ಇರುತ್ತೆ. ಅಂತಹ ಪರಮ ಪೂಜ್ಯರಿಗೆ ಭಕ್ತಿ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಒಳಬಳ್ಳಾರಿಯ ಕಿರಿಯ ಪೂಜ್ಯರಾದಂತಹ ಬಸಲಿಂಗಪ್ಪಗಳು ಬಂದಿದ್ದಾರೆ. ತೋಂಟದಾರೆ ಮಠ, ಇದು ನಮ್ಮ ಅಡವಿಯಮರೇಶ್ವರ ಮಠದ ತೋಂಟದಾರೆ ಕಿರಿಯ ಪೂಜ್ಯರು ಬಂದಿದ್ದಾರೆ. ತೋಂಟದಾರೆ ಮಠದ ಪರಮ ಪೂಜ್ಯರ ಬಗ್ಗೆ ತಮಗೇನು ಹೇಳುವಂಥ ಮಾತಿಲ್ಲ. ಅನೇಕ ಕೆಲಸ ಕಾರ್ಯಗಳನ್ನು ಇವತ್ತು ಅಡವಿಯಮರೇಶ್ವರ, ಕೊಟ್ನೇಕಲ, ಭೋಗಾವತಿಗೆ ಹೋಗ್ಬಿಟ್ರೆ ಅತ್ಯಂತ ಮಹತ್ವಪೂರ್ಣ ಬದಲಾವಣೆಯನ್ನು ಮಾಡಿದಂಥವ್ರು. ಬಹಳ ಖುಷಿ ಮತ್ತು ಹೆಮ್ಮೆ ಏನಪ್ಪ ಅಂತಂದ್ರೆ ಬಸಲಿಂಗ ಮಹಾಸ್ವಾಮಿಗಳಾಗಲಿ ತೋಂಟದಾರೆ ಮಹಾಸ್ವಾಮಿಗಳಾಗಲಿ ಗುರು ಸೇವೆಯನ್ನು ಹೆಂಗೆ ಮಾಡ್ಬೇಕು ಅಂತಂದ್ರೆ ಅವರಿಬ್ಬರನ್ನೇ ನೋಡಿ ಕಲಿಯಬೇಕು ಅನ್ನೋಷ್ಟ್ರ ಮಟ್ಟಿಗೆ ಗುರು ಸೇವೆ ಮಾಡಿದಂತಹ ಇರುವರು ಕಿರಿಯ ಪೂಜ್ಯರು ಬಂದಿದ್ದಾರೆ. ಅವರ ಶ್ರೀಪಾದಕ್ಕೂ ಭಕ್ತಿಯ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇನ್ನು ಪೂಜ್ಯ ನಿರಂಜನ ದೇವರಲ್ಲೂ ಶರಣಾರ್ಥಿಗಳನ್ನು ತಿಳಿಸ್ತಾ ನಮ್ಮೆಲ್ಲ ಕಾರ್ಯಕ್ರಮಕ್ಕೂ ನಮ್ಮೆಲ್ಲ ಹಂಬಲಕ್ಕೂ ಬೆಂಬಲ ಆದವ್ರು ಯಾರಪ್ಪ ಅಂತಂದ್ರೆ ಪರಮ ಪೂಜ್ಯ ನಿರಂಜನ ದೇವರು. ಅವರಲ್ಲೂ ಕೂಡ ಶರಣಾರ್ಥಿಗಳನ್ನು ತಿಳಿಸ್ತಾ ಇನ್ನು ಮುಖ್ಯವಾಗಿ ವಿಶೇಷ ನಮ್ಮ ಹಂಪನಗೌಡರು ಬಂದಾರ. ಬಹಳ ಖುಷಿ ಆಯಿತು. ಹಂಪನಗೌಡರು ನಾವು ಸುತ್ತೂರು ಮಠದ ಕಾರ್ಯಕ್ರಮದಲ್ಲಿ ಅವರು ನಾವು ಸಿಕ್ಕಿದ್ವಿ, ಬಹಳ ಖುಷಿ ಆದರು. ಜಗದ್ಗುರು ಮಹಾಸನ್ನಿಧಿಯವರು ಸುತ್ತೂರು ನಿಮ್ಮ ಭಾಗದ ಶಾಸಕರು ಬಂದರು, ಭೇಟಿ ಆದ್ರ ಸ್ವಾಮಿಗಳೇ ಅಂತ. ಇಲ್ಲ ಬುದ್ಧಿ ಭೇಟಿ ಆದರು ಅಂತಂದೆ. ಅಂದರೆ ಜಗದ್ಗುರುಗಳಿಗಾಗಲಿ ಅಥವಾ ಇವ್ರಿಗಾಗಲಿ ನಮ್ಮನ್ನು ಕರೆದು ಮಾತಾಡ್ಸೋಂಥ ಅದೊಂದು ವ್ಯವಸ್ಥೆಯನ್ನು ಮಾಡಿದರು. ಬಹಳ ಖುಷಿ ಆಯಿತು. ಹಂಪನಗೌಡರು ನಿನ್ನೆ ಕಾಲ್ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲ ತಾತ್ನವ್ರು ನಾ ಎಷ್ಟೊತ್ತಿದ್ರು 7 ಗಂಟೆ ಅಂದ್ರೆ ನಾ ಬರ್ತೀನಿ ಅಂತಂದರು. ತಮ್ಮ ಅನೇಕ ಕೆಲಸ ಕಾರ್ಯಗಳು ಇದನ್ನು ಮಾಡ್ಕೊಂಡು ಅವನ್ನೆಲ್ಲ ಬದಿಗೊತ್ತಿ ನಮ್ಮ ಮಠ, ನಮ್ಮ ಜಾತ್ರೆ, ನಮ್ಮ ಜನಗಳನ್ನು ಕಾರಣಕ್ಕಾಗಿ ಬಂದಂಥ ಹಂಪನಗೌಡರು ಮೊದಲು ಮಾಡಿಕೊಂಡು ಇಲ್ಲಿ ಅನೇಕ ಸದ್ಭಕ್ತರು ಬಂದಿದ್ದಾರೆ. ಯಾರನ್ನ ನೆನೆಸಲಿ ಯಾರನ್ನ ಬಿಡಲಿ, ಬಹುಶಃ ನಮ್ಮ ಅಧಿಕಾರದಾಗ ಹಿಂಗೆ ಜನ ಕುಡಿತಂತ ನಾನಾದರೂ ಭಾವಿಸ್ತೀನಿ. ಅದಾದ ಮೇಲೆ ಇಲ್ಲೆಲ್ಲ ಭಕ್ತರ ಬಂದಿದ್ದಾರೆ, ಸುತ್ತಮುತ್ತಲಿನ ಎಲ್ಲದ ಅನೇಕ ಭಕ್ತರು ಬಂದಾರ. ತಮಗೆಲ್ಲರಿಗೂ ಕೂಡ ಶರಣಾರ್ಥಿಗಳನ್ನು ತಿಳಿಸ್ತಾ ಒಂದೆರಡು ಮಾತುಗಳನ್ನು ಆಡ್ತೀನಿ. ಏನಪ್ಪ ಅಂತಂದ್ರೆ ಪರಮ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರು ಶ್ರೀಮಠವನ್ನು ನೋಡಿ ಬಹಳ ಖುಷಿ ಆದರು. ನೀವು ಎಲ್ಲ ಖುಷಿ ಆದ್ರಿ. ಇದು ಏನೇ ಇದ್ದರೂ ಕೂಡ ಯಾರ್ದಪ್ಪ ಅಂತಂದ್ರೆ ಲಿಂಗೈಕ್ಯ ವಿರೂಪಾಕ್ಷ ಮಹಾಸ್ವಾಮಿಗಳ ಪಾದದ ಶಕ್ತಿ ಅನ್ನೋ ಮಾತನ್ನು ಮತ್ತೊಮ್ಮೆ ಒತ್ತಿ ಹೇಳ್ತೀನಿ. ಇವತ್ತು ಭಾಳ ಜನ ನಾನು ಏನು ಹೇಳ್ತಾರೆ ಅಂದ್ರೆ ಬೆಂತಾಡ್ತಾರೆ, ಅಜ್ಜಾರು ಹಂಗೆ ಚಲೋ ಮಾಡಿರಿ ಅಂತ. ಅದು ಏನೇ ಇದ್ದರೂ ಕೂಡ ಇವತ್ತು ಏನೇ ಮಠ, ಚಿಕ್ಕಲ್ಪುರಿ ಮಠ ಏನೇ ಬದಲಾವಣೆ ಆಗಿದ್ದರೂ ಕೂಡ ಅದಕ್ಕೆ ಲಿಂಗೈಕ್ಯ ವಿರೂಪಾಕ್ಷ ಮಹಾಸ್ವಾಮಿಗಳ ಆಶೀರ್ವಾದ ಹಾಗೂ ಅಭಿನವ ಮಹಾಂತ ಸ್ವಾಮಿಗಳ ಪ್ರೋತ್ಸಾಹ ಹಾಗೂ ಬೆಟಗೇರಿ ಮಹಾಸ್ವಾಮಿಗಳ ಪ್ರೋತ್ಸಾಹ ಅನ್ನೋದು ನಾವು ಯಾವತ್ತೂ ಕೂಡ ಮರೆಯಲ್ಲ ಅನ್ನೋ ಮಾತನ್ನು ಮತ್ತೊಮ್ಮೆ ತಿಳಿಸ್ತಾ ಅನೇಕ ತಾಯಂದರು ದೂರದಿಂದ ಎಲ್ಲ ಬಂದಿದ್ರಿ. ಮುಖ್ಯವಾಗಿ ನಾವು ಶ್ರೀಮಠದ ಜಾತ್ರೆ 33 ದಿವಸ ಇತ್ತು, ಒಂದಲ್ಲ ಎರಡಲ್ಲ 33 ದಿವಸ ಇತ್ತು. ಭಕ್ತರ ಒತ್ತಡದ ಜೀವನ ಇತ್ತೀಚೆಗೆ ಅವೆಲ್ಲ ಬೇಡ ಅಂತ 15 ದಿನ ಮಾಡಿದಕ್ಕೆ ಬಹಳ ಅತ್ಯಂತ ಪ್ರೋತ್ಸಾಹ ಕೊಟ್ಟು ನಮ್ಮ ಜಾತ್ರೆ ಶುರುವಾಯ್ತಂದ್ರೆ ಸಾಕು, ನಾ ಪ್ರಸಾದ ಮಾಡಿಸ್ತೀನಿ ಅಂತ 15 ದಿನ 15 ಜನ 15 ಥರದ ಪ್ರಸಾದವನ್ನು ಮಾಡಿಸಿ ಬಂದಂತಹ ಎಲ್ಲ ಭಕ್ತರಿಗೂ ಇಲ್ಲೇನಪ್ಪ ಅಂತಂದ್ರೆ ಆಧ್ಯಾತ್ಮದ ಬುತ್ತಿ, ನೆತ್ತಿಯ ಬುತ್ತಿ, ಹೊಟ್ಟೆಯ ಬುತ್ತಿ ಅನ್ನೆಲ್ಲ ತುಂಬಿಸುವಂತಹ ಕೆಲಸವನ್ನು ಮಾಡ್ತಾ ಇರುವಂತಹ ಸದ್ಭಕ್ತರು ಚಿಕ್ಕಲ್ಪುರಿಯ ಸದ್ಭಕ್ತರು. ಇವತ್ತು ಚಿಕ್ಕಲ್ಪುರಿ ಮಠ ಬಹಳ ಸುಸೂತ್ರವಾಗಿ ಎಲ್ಲ ರೀತಿಯಿಂದ ಚೆನ್ನಾಗಿ ನಡೆದೈತಿ ಅಂತಂದ್ರೆ ನಾವು ಸದಾಶಿವ ಸ್ವಾಮಿಗಳ ನೆಪ ಅಷ್ಟೇ, ನಾವು ಮಾಡೋಂಥದ್ದು ಏನಿಲ್ಲ, ನೀವು ಅದನ್ನು ಮಾಡಿರಿ ಇದನ್ನು ಮಾಡಿರಿ ಅನ್ಬೋದು ಅಷ್ಟೇ. ಇವತ್ತು ಸ್ವತಃ ಇಂತು ಎಲ್ಲ ಕೆಲಸವನ್ನು ಮಾಡೋರು ಯಾರಪ್ಪ ಅಂತಂದ್ರೆ ಚಿಕ್ಕಲ್ಪುರಿ ಮಠದ ಎಲ್ಲ ಸದ್ಭಕ್ತರು ಅನ್ನೋದು ನಾ ಬಹಳ ಅಭಿಮಾನದಿಂದ ಹೇಳ್ತೀನಿ. ಇವತ್ತು ಯಾವುದೇ ಸಣ್ಣ ವಿಷಯನೂ ಕೂಡ ನಾನು ಒಳಗೆ ತಂದು ಹೇಳಲ್ಲ. ನಾ ಈ ಒಂದು ಸಂದರ್ಭದಲ್ಲಿ ಹೇಳಬೇಕು, ಇವತ್ತು ಎಲ್ಲರಿದ್ದಾರೆ ಇಲ್ಲಿ ಚಿಕ್ಕಲ್ಪುರಿ ಮಠದ ಸದ್ಭಕ್ತರು. ಒಂದು ಸಣ್ಣ ಪುಟ್ಟ ವಿಷಯಗಳನ್ನು ಕೂಡ ನಾನು ಒಳಗೆ ತಂದು ಮುಟ್ಸಲ್ಲ. ಏನೇ ಇದ್ರೂ ಕೂಡ ತಾವೇ ಎಲ್ಲವೂ ಅಲ್ಲಿ ಬಗೆಹರಿಸಿ ತಾತ್ನವ್ರಿಗೆ ಹೇಳಬಾರದಪ್ಪ, ಇಂಥ ಸಣ್ಣ ಪುಟ್ಟ ಹೇಳ್ತಾರನ್ನ ನಾವು ಮಾಡ್ಕೋಬೇಕು ಅನ್ನೋಂತಹ ಸದ್ಭಕ್ತರು ದೊಡ್ಡ ಮನಸ್ಸು ಐತಲ್ಲ,
ನಿಜಕ್ಕೂ ದೊಡ್ಡದು. ಬಹುಶಃ ಬಿಸಿಲು ನಾಡು ಅನ್ನೋದು ಹೊರತುಪಡಿಸಿರ ಭಕ್ತರ ಮನಸ್ಸಿನಾಗ ನಾ ತಂಪದನೆ ಅಂತ ನಾನಾದರೂ ಕೂಡ ಭಾವಿಸ್ತೀನಿ. ಅಂತಹ ಸದ್ಭಕ್ತರು ತಾವೆಲ್ಲ ದೊರಕಿರೋದು ಸುದೈವವೇ ಸರಿ. ಇವತ್ತು 98ನೇ ಏನು ಪುಣ್ಯಸ್ಮರಣೋತ್ಸವ ನಿಮಿತ್ತವಾಗಿ ಪರಮ ಪೂಜ್ಯರು ಬಂದಿರೋದು. ನಾ ಮೊನ್ನೆ ತಮಗೆಲ್ಲ ಮುನಿ ಮಹಾಸ್ವಾಮಿಗಳು ಫೋಟೋನ ಕಳಿಸಿದಂಥ ಸಂದರ್ಭದಲ್ಲಿ ಭಾವಚಿತ್ರವನ್ನು ನೋಡ್ತಾ ಇದ್ದೆ. ವಿರೂಪಾಕ್ಷ ಮಹಾಸ್ವಾಮಿಗಳು ಗಂಗಾಧರ ಮಹಾಸ್ವಾಮಿಗಳು ಗಂಗಾಧರ ಜಗದ್ಗುರುಗಳನ್ನ ಪ್ರತಿ ವರ್ಷ ಕರೆಸಿ ಎದುರುಗೊಂಡು ಎಲ್ಲ ವಾದ್ಯದವ್ರನ್ನ ಕಲಾವಿದರನ್ನ ಎಲ್ಲರನ್ನ ಕರ್ಕೊಂಬರ್ತಿದ್ರು. ಅದಾದಮೇಲೆ ಪ್ರಸ್ತುತ ಜಗದ್ಗುರುಗಳನ್ನು ಕೂಡ ವಿರೂಪಾಕ್ಷ ಮಹಾಸ್ವಾಮಿಗಳು ಇದ್ದಂತಹ ಸಂದರ್ಭದಲ್ಲಿ ಅನೇಕ ಬಾರಿ ಕರ್ಕೊಂಡು ಎದುರು ಬಂದಂತಹ ಫೋಟೋಗಳು ನಾನು ಮೊನ್ನೆ ನೋಡಿದೆ. ಸುದೈವ ಏನೋ ಗೊತ್ತಿಲ್ಲ, ವಿರೂಪಾಕ್ಷ ಮಹಾಸ್ವಾಮಿಗಳ ಆಶೀರ್ವಾದ, ನಿಮ್ಮೆಲ್ಲರ ಸಲಹೆ ಸಹಕಾರ ಮತ್ತು ಸಹಾಯ. ಇವತ್ತು ನಾವು ಏನು ಮರೆತರೂ ಕೂಡ ಸದ್ಭಕ್ತರ ಸಲಹೆ ಸಹಕಾರ ಮತ್ತು ಸಹಾಯವನ್ನು ಮರಿಬಾರ್ದು. ಇವೆಲ್ಲದರಿಂದ ಇವತ್ತು ಚಿಕ್ಕಲಪುರಿ ಮಠ ಅತ್ಯಂತ ಸುಸೂತ್ರವಾಗಿ ನಡೀತಾ ಇದೆ. ಪರಮ ಪೂಜ್ಯರನ್ನು ಇವತ್ತು ಬಹುಶಃ ನೀವು ಹೆಂಗೆ ಬರಮಾಡ್ಕೊಂಡ್ರಿ ಅಂತಂದ್ರೆ ನಮ್ಮದು ಜಾತ್ರೆ 15ಕ್ಕೆ ಐತು ಏನು ಇವತ್ತೈತು ಅನ್ನೋಷ್ಟ್ರ ಮಟ್ಟಿಗೆ ಇವತ್ತು ಎಲ್ಲ ಸದ್ಭಕ್ತರು ಬಹಳ ಖುಷಿಯಿಂದ ಬಂದು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ರಿ. ಎಲ್ಲರ ಗಮನಕ್ಕೂ ತರ್ತಾ ಒಟ್ಟಾರೆ 98ನೇ ಜಾತ್ರಾ ಮಹೋತ್ಸವ ಇವತ್ತು ಏನೇ ಆಗಿದ್ರೂ ಕೂಡ ಅದಕ್ಕೆಲ್ಲ ಕರ್ತರು ಕರ್ಮ ಎಲ್ಲವೂ ನೀವುಗಳೇ. ನಿಮ್ಮ ಜಾತ್ರೆ ನೀವು ಹೆಂಗೆ ಬೇಕೋ ಹಂಗೆ ನೀವು ಮಾಡ್ಕೊಳಕತ್ತೀರಿ. ರುದ್ರತಾತನು ತಮಗೆ ಜಾತ್ರೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳತ್ತಾನಂತ ನಾನಾದರೂ ಕೂಡ ಭಾವಿಸ್ತಾ ನನ್ನೊಂದೆರಡು ಪ್ರಾಸ್ತಾವಿಕ ನುಡಿಗಳನ್ನು ಪರಮ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರು ಪಾರಕರ್ಪಿಸ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿಗಳು.